ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ 20ನೇ ತಾರೀಕಿಗೆ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಕ್ರೈಮ್ ನಂಬರ್ ಬಂದ್ಬಿಟ್ಟು 222/25 ಅಂಡರ್ ಸೆಕ್ಷನ್ 305, 103 ಸಬ್ಸೆಕ್ಷನ್ 1, 238 ಮತ್ತು 3 ಸಬ್ಸೆಕ್ಷನ್ 5 ಆಫ್ BNS ಆ್ಯಕ್ಟ್. ಹಿಂಗಂದರೆ ಮೊದಲಿಂದು 302 ಮರ್ಡರ್ ಕೇಸು ಮತ್ತು ಮನೆಯಲ್ಲಿ ಕಳ್ಳತನ ಮಾಡಿರ್ತಕ್ಕಂಥದ್ದು ಪ್ರಕರಣ ಇದಾಗಿರುತ್ತೆ. ಸೊ ಇದನ್ನು ಕೇಸನ್ನು ರಿಜಿಸ್ಟರ್ ಮಾಡ್ಕೋತೀವಿ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕೇಸ್ ಇದೆ. ಇದರಲ್ಲಿ ಅಶ್ವಿನಿ ಅಂತಕ್ಕಂಥ ಅವರು ಅರೌಂಡ್ 34 ಇಯರ್ಸ್, ಅವರು ಸೊಸೆ, ಅವರ ಅತ್ತೆಯವರಿಗೆ ದೇವಿರಮ್ಮ, ಅವರ ಅತ್ತೆಯವರಿಗೆ ಅರೌಂಡ್ 65 ಹಿಂಗೇನೋ ಇದೆ ಏಜ್ ಅವ್ರದ್ದು. ಅವ್ರ ಅತ್ತೆಯವರಿಗೆ 10ನೇ ತಾರೀಕು ನೈಟು ಊಟದಲ್ಲಿ ಅಂದರೆ ಮುದ್ದೆಯಲ್ಲಿ ನಿದ್ದೆ ಟ್ಯಾಬ್ಲೆಟ್ಸು, ಡೈಜಿಪಾಮ್ ಅಂತಕ್ಕಂಥ ಟ್ಯಾಬ್ಲೆಟ್ಸು, ಆ ಟ್ಯಾಬ್ಲೆಟ್ಸನ್ನು ಒಂದು ಅಂದಾಜು 20 ಟ್ಯಾಬ್ಲೆಟ್ಸ್ ಅಂತ ಹೇಳ್ತಾ ಇದ್ದಾರೆ. ಆ ಟ್ಯಾಬ್ಲೆಟ್ಸನ್ನು ಮುದ್ದೆಯಲ್ಲಿ ಹಾಕಿ ಅವ್ರಿಗೆ ಬಡಿಸಿರ್ತಾರೆ. ಸೊ ನೈಟು ಅವ್ರಿಗೆ ವಾಮಿಷನ್ ಎಲ್ಲ ಆಗುತ್ತೆ. ಇಮಿಡಿಯೇಟಾಗಿ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ, ಸ್ವಲ್ಪ ಡಿಲೇ ಮಾಡ್ತಾರೆ. ಡಿಲೇ ಮಾಡಿ ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಅಸ್ವಸ್ಥರಾದಾಗ ಮತ್ತೆ ಅವ್ರನ್ನ ನಾವು ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಅಲ್ಲಿಂದ ಕರ್ಕೊಂಡು ಬರಬೇಕಾದ್ರೆ, ದಾವಣಗೆರೆಗೆ ಹೋಗ್ತೀವಿ ಅಂತೇಳಿ ಹೋಗಬೇಕಾದ್ರೆ ಮಧ್ಯದಲ್ಲಿ ಅವ್ರದ್ದು ಡೆತ್ ಆಗಿದೆ ಅಂತಕ್ಕಂಥದ್ದು ವಿಚಾರ ಅಲ್ಲಿ ದಾವಣಗೆರೆ ಆಸ್ಪತ್ರೆಯಲ್ಲಿ ಗೊತ್ತಾಗುತ್ತೆ. ಅವರು ಹೇಳ್ತಾರೆ. ಸೊ ಇದು ನ್ಯಾಚುರಲ್ ಡೆತ್ ಅಂತ ಹೇಳಿ ಅವ್ರು ಯಾರಿಗೂ ಹೇಳಲಾರ್ದೆ ಇದು ಏಜ್ ರಿಲೇಟೆಡ್ ಇದು ಕಾಯಿಲೆಯನ್ನು ಸತ್ತಿದ್ದಾರೆ ಅಂಥೇಳಿ ಅವ್ರು ತಂದುಬಿಟ್ಟು ಅವರೆಲ್ಲ ಸಂಬಂಧಿಕರಿಗೆ ಅದೇ ಥರ ಹೇಳಿ ಅದನ್ನು ಅವರು ಕ್ರಿಮೇಷನ್ನು ಮಾಡಿದ್ದಾರೆ, ಬಾಡಿಯನ್ನು ಊತ ಹಾಕಿದ್ದಾರೆ. ಸೊ ಈ ವಿಚಾರ ಏನಾಗಿದೆ, ಇದು ಹಿಂದೆ ಇರ್ತಕ್ಕಂಥ ವಿಚಾರ. ಸೊ ಇಲ್ಲಿ ನಮಗೆ ಇಲ್ಲಿವರೆಗೆ ಮಾಹಿತಿ, ಇಲ್ಲಿವರೆಗೆ ನಮ್ಮ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡುಬಂದಿರ್ತಕ್ಕಂಥ ವಿಚಾರ, ಅಶ್ವಿನಿ ಅಂತಕ್ಕಂಥವರು ಅಲ್ಲಿ ಒಬ್ಬರು ಆಂಜನೇಯ ಅಂತಕ್ಕಂಥವ್ರ ಜೊತೆ ಒಂದು ಸಂಬಂಧ ಇರುತ್ತೆ. ಇವರು ಶಿ ಈಸ್ ಮ್ಯಾರಿಡ್, ಬಟ್ ಇನ್ನೊಬ್ಬರು ಆಂಜನೇಯ ಅಂತಕ್ಕಂಥವ್ರು ಅವ್ರ ಜೊತೆ ಒಂದು ಸಂಬಂಧ ಇರುತ್ತೆ. ಸೊ ಸಂಬಂಧ ಇದ್ದಾಗ ಆಂಜನೇಯ ಅಶ್ವಿನಿ ಅವರ ಮುಖಾಂತರ ಈ ದೇವಿರಮ್ಮ ಅವರ ಮನೆಯಲ್ಲಿ ಏನು ಒಂದು ಬೀರು ಇರುತ್ತೆ, ಅದರಲ್ಲಿ ಗೋಲ್ಡು ಕ್ಯಾಶು ಇಟ್ಟಿರ್ತಾರೆ ಅವರು. ಸೊ ಅವಾಗವಾಗ ಇವರು ಅಶ್ವಿನಿ ಅವ್ರ ಸೊಸೆ ಅದನ್ನು ತೆಗೆದುಬಿಟ್ಟು ಒಂದು ಡೂಪ್ಲಿಕೇಟ್ ಕೀಯನ್ನು ಮಾಡಿಸಿ ಅದನ್ನು ತೆಗೆದು ಅವರ ಸಂಬಂಧ ಅಂದರೆ ನೀವು ಹೇಳ್ಬೋದು ಪ್ರಿಯಕರ ಅಂತೇಳಿ ಅವರು ಲವರ್ ಅವರಿಗೆ ಕೊಟ್ಟಿರ್ತಾರೆ.